ಅಂತಕ್ಕಂಥ ಸಂಕೇತನೂ ಕೂಡ, ಜೊತೆಗೆ ಆರೋಗ್ಯದ ಸಂಕೇತನೂ ಕೂಡ ಕ್ಲಾಪ್ಸ್ ಹೊಡಿದೆ. ನನಗೆ ಒಂದ್ಸಲ ಬೆಂಗಳೂರಿನಲ್ಲಿ ನಮ್ಮ ಸಿಸ್ಟರ್ ಮನೆ ಜಯನಗರದಲ್ಲಿ ವಾಕ್ ಹೋಗ್ತಿದ್ದೆ, ಎಲ್ಲ ಕ್ಲಾಪ್ಸ್ ಹೊಡಿತಾವ್ರಲ್ಲ ಏಜ್ ಆಗಿರೋರು ಅಂದರೆ ಇದು ಈ ಹೆಲ್ತ್ಗೆ ಅನುಕೂಲ ಅಂತ ಏನೋ ಅಂತಿದ್ರು. ಬೆಳಿಗ್ಗೆ ಹೊತ್ತೆಲ್ಲ ರೌಂಡಲ್ಲಿ ಏಜ್ಡ್ ಫೆಲೋಸ್ ಎಲ್ಲ ರೌಂಡಲ್ಲಿ ಇರ್ತ ಜೈನವರು ಸುತ್ತ ನಿಂತ್ಕೊಂಡು ಕ್ಲಾಪ್ಸ್ ಹೊಡಿತಾರೆ. ಅದಕ್ಕೆ ಅದು ಹೃದಯ ಆರೋಗ್ಯವಾಗಿರುತ್ತೆ ಸರ್. ಅದು ಹೃದಯ ಆರೋಗ್ಯ, ರಕ್ತ ಸಂಚಲನಕ್ಕೆ ಅನುಕೂಲ ಅನ್ನೋದು ಕಂಡು ನೋಡಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಎಷ್ಟು ಉಪಯೋಗ ಇದೆ ಅನ್ನೋದು ಬಹುಮುಖ್ಯವಾದದ್ದು. ಅದ್ರ ಜೊತೆಯಲ್ಲಿ ಮೊಬೈಲಿನ ಬಳಕೆ ಬಗ್ಗೆ ಒಂದು ಸ್ವಲ್ಪ ಮಿತಿ ಇರಲಿ. ಕಣ್ಣು ಬೇಗ ಬೇಗ ಸಮಸ್ಯೆಗೆ ಸುಳಿಗೆ ಹೋಗುವಂಥ ಸನ್ನಿವೇಶಗಳು ಎದುರಾಗ್ತದೆ. ಇವತ್ತು ಕನ್ನಡಕದ ಕಂಪ್ನಿಗೆ ದುಡ್ಡು ಜಾಸ್ತಿ ಆಗ್ತದೆ. ಏನಮ್ಮ, ಕನ್ನಡಕದ ಕಂಪ್ನಿ, ಕನ್ನಡಕ ತಯಾರು ಮಾಡ್ತಕ್ಕಂಥ ಕಂಪ್ನಿಗೆ ಇವತ್ತು ಹಣ ಜಾಸ್ತಿ ಆಗ್ತದೆ. ಅದನ್ನು ಮಿತ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡಬೇಕು. ಮಿತ ಬಳಕೆಗೆ ಮಿತವಾಗಿ ಬಳಸುವಂಥದ್ದು. ಏಕೆಂದರೆ ಊಟಕ್ಕೆ ಉಪ್ಪಿನಕಾಯಿ ಹೆಂಗೋ ಇಂಥವೆಲ್ಲನೂ ಕೂಡ ಅದೇ ದೃಷ್ಟಿನಲ್ಲಿ ನಾವು ಕಾಣಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಜಯರಾಮಣ್ಣವರು ಕೂಡ ಮಕ್ಕಳ ಸಾಹಿತ್ಯ ಪರಿಷತ್ ಹುಟ್ಟು ಬೆಳವಣಿಗೆ ಮುಂದಿನ ಒಂದು ದೃಷ್ಟಿಕೋನದ ಬಗ್ಗೆ ಕೂಡ ಎಲ್ಲ ಮಾತಾಡಿದಿರಿ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಆಶೀರ್ವಾದ ಸರ್ವ ಕ್ಷೇತ್ರಕ್ಕೂ ಕೂಡ ಇದೆ. ವಿಶೇಷವಾಗಿ ನೀವು ಹೋಗಿ ಭಿನ್ನಾಯಿಸಿದರೆ ಬಹುಶಃ ಒಂದು ಕಾರ್ಯಕ್ರಮನೇ ಅವರು ಮಾಡಿಸ್ಕೊಡ್ತಾರೆ. ತಂದೆ ಅಂಥ ಪೂಜ್ಯರನ್ನು ನಾವು ನನ್ನ ಪ್ರಕಾರ ಕೋಟಿಗೊಬ್ಬ ಅನ್ನಂಗಿಲ್ಲ, ವಿಶ್ವಕ್ಕೊಬ್ಬರು ಅಂತ ನಾನು ಭಾವಿಸಿದೆ. ಕೋಟಿಗೊಬ್ಬರು ಅನ್ನೋದ್ಕಿಂತ ವಿಶ್ವಕ್ಕೊಬ್ಬರು. ಈಗ ಕೋಟಿಗೊಬ್ಬ ಅಂತೀವಿ, ಇಡೀ ವಿಶ್ವಕ್ಕೆ ಒಬ್ಬರು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು. ಒಂದು ಸಲ ಬೇಕಾದ್ರೆ ನಾನು ಕೂಡ ಬರ್ತೀನಿ, ಬೇಕು ನಿಮಗೆ ತಗೋಲ್ಲ. ಆ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ, ಮಂಜುನಾಥನ ಆಶೀರ್ವಾದ ತಗೊಳ್ಳೋಣ. ಬೇಡಿಕೆ ಸಲ್ಲಿಸಿದರೆ ಬಹುಶಃ ಈ ಅಂಥ ರೀತಿಯಲ್ಲೇ ಅವ್ರು ಮಾಡಿಕೊಡ್ತಾರೆ. ಅದೇನು ತೊಂದರೆ ಇಲ್ಲ ಅನ್ನೋದು ನನ್ನ ಭಾವನೆ. ಅದು ಯಶಸ್ವಿಯಾಗಿ ನಡೀಲಿ. ಇದು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಅಡಲ್ಟ್ಸ್ಗೂ ಅವಕಾಶ ಇದೆಯಲ್ಲ ಸರ್ ಇಲ್ಲಿ ಇದು ಯೋಗಾಭ್ಯಾಸ ಜೊತೆಗೆ ಯಾಕೆಂದರೆ ನಾವು ಅಶೋಕರು ಸಮಯ ದಿನನಿತ್ಯದಲ್ಲಿ ಮಾಡ್ತಾರೆ ಸರ್. ಅವ್ರ ನೇತೃತ್ವದಲ್ಲಿ ಯೋಗ ಶಿಕ್ಷಣ ತರಬೇತಿಯಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹೆಲ್ತ್ ಈಸ್ ವೆಲ್ತ್. ಮಕ್ಕಳ ಆರೋಗ್ಯನೇ ಭಾಗ್ಯ. ಶುಚಿತ್ವದ ಹೆಚ್ಚಿಗೆ ಗಮನ. ನಾವೇನಾದ್ರೆ ಊಟ ಮಾಡಿದ ಮೇಲೆ ಕೈ ತೊಳೆಯೋದು ಜಾಸ್ತಿ, ಸೋಪ್ ಹಾಕೊಂಡು. ಊಟಕ್ಕಿಂತ ಮುಂಚೆ ಸೋಪ್ ಹಾಕೊಂಡು ತೊಳ್ಕೊಳ್ಳೋದು. ಇಷ್ಟೇ ನನ್ನ ಮನೆ. ಈಗ ಕೆಲವರು ಊಟ ಮಾಡಿದ ಮೇಲೆ ಆ ಜಿಡ್ಡಾಗಿದೆ ಅಂತ ಮೂರು ಸಲ ಸೋಪ್ ಹಾಕ್ತೀವಿ ನಟೇಶ್. ಬೇರೆ ಬೇರೆ ಊಟದಲ್ಲೆಲ್ಲ ಊಟಕ್ಕಿಂತ ಮುಂಚೆ 3 ಸಲ ಆ ಶುಚಿತ್ವ ಮಾಡ್ಕೊಂಡು ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಅದು ನನ್ನ ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಕೂಡ. ಯಾಕೆಂದರೆ ಇದು ರೋಗ ರುಜಿನಗಳು ಇವತ್ತು ಆಹ್ವಾನಿಸ್ತಕ್ಕಂಥದ್ದಕ್ಕೆ ಜೊತೆಗೆ ಬರಗಾಲ ಸದ್ಯ ಮಂಜುನಾಥನ ದಯೆಯಿಂದ ಉತ್ತಮವಾದಂಥ ಮಳೆ ಆಗಿದೆ. ಮಲೆನಾಡಲ್ಲೂ ಆಗಿದೆ, ಬಯಲುಸೀಮೆಯಲ್ಲೂ ಆಗಿದೆ, ಅರೆಮಲೆನಾಡಲ್ಲೂ ಕೂಡ ಇವತ್ತು ಆಗಿರುವಂಥದ್ದು ತುಂಬ ಸಂತೋಷದಿದೆ. ಏಕೆಂದರೆ ಈ ಭೂಮಿ ಏನಪ್ಪ ಇಷ್ಟು ಈ ಟೆಂಪ್ರೇಚರ್ ಕಳೆದ ವರ್ಷಕ್ಕಿಂತ 3% ಜಾಸ್ತಿ ಇತ್ತು ಸರ್. ಏನಾದ್ರು 12% ಹೋಗಿ ಇನ್ನೇನಪ್ಪ ಅನ್ನೋ ಲೆಕ್ಕ ಆಯಿತು. ಬೆಳೆದಂಥ ಬೆಳೆಗಳು ಕೈಗೆ ಸಿಗ್ದಲೇ ಇರ್ತಕ್ಕಂಥ ಸನ್ನಿವೇಶ ಆಗಿತ್ತು. ಅದರಿಂದ ಪರಿಸರದ ರಕ್ಷಣೆಗೆ ಸಸಿಗಳನ್ನು ನೆಟ್ಟು ಮರಗಳಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ನೀವುಗಳು ಕೂಡ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಜಾಗರೂಕರಾಗಿ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಧರ್ಮಸ್ಥಳದ ಯೋಜನೆಗಳ ಮೂಲಕ ಕೇವಲ ಯೋಗಾಭ್ಯಾಸ, ವ್ಯಕ್ತಿ ವಿಕಸನದ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಪೂಜ್ಯರ ಒಂದು ಆಶೀರ್ವಾದದ ಕ್ಷೇತ್ರದ ನೆರವಿನೊಂದಿಗೆ ಈ ರಾಜ್ಯದೆಲ್ಲಗಡೆ ನಡೀತಿರುವಂಥದ್ದು ಕೂಡ ಒಂದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ, ಈ ಒಂದು ಯೋಗ ಶಿಬಿರದಲ್ಲಿ ನಿಮಗೆಲ್ಲ ಉತ್ತಮವಾದಂಥ ಅವಕಾಶಗಳು ಲಭ್ಯವಾಗಲಿ. ನೀವು ಇನ್ನೂ 10 ಜನಕ್ಕೆ ಕಲಿಸುವಂಥ ರೀತಿಯಲ್ಲಿ ತರಬೇತುಗಾರರಾಗಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ, ಇಂಥ ಅವಕಾಶವನ್ನು ಶ್ರೀ ಕ್ಷೇತ್ರದಿಂದ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಡಾಕ್ಟರ್ ಜೈನು ಮತ್ತು ಅವರೆಲ್ಲ ಸಂಗಡಿಗರು ನಮಗೆ ಸಹಕಾರ ಮಾಡಿಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ. ಏಕೆಂದರೆ ನಾನು ಯಾವ ಸಾಮಾನ್ಯವಾಗಿ 10ರಲ್ಲಿ ಯಾವುದಾದ್ರು ಒಂದಕ್ಕೆ ತಪ್ಪಿಸ್ಕೋಬೋದು. ಆದರೆ ಧರ್ಮಸ್ಥಳದ ಕಾರ್ಯಕ್ರಮಗಳಿಗೆ ನಾನು ಯಾವತ್ತೂ ಕೂಡ ಅಬ್ಸೆಂಟ್ ಆಗಿರೋಲ್ಲ. ಏಕೆಂದರೆ ನನಗೆ ಸಿಗ್ತಕ್ಕಂಥ ತೃಪ್ತಿ ನನಗೆ ಎಲ್ಲೂ ಸಿಗಲ್ಲ. ಇದು ದೊಡ್ಡ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ವಿಶೇಷವಾಗಿ ಇದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಅವಕಾಶವನ್ನು ನಮ್ಮ ಕ್ಷೇತ್ರಕ್ಕೆ ದಯಪಾಲಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮ 5 ದಿವಸಗಳ ಕಾಲ ಯಶಸ್ವಿಯಾಗಿ ನಡೆದು ನೂರಾರು ಜನರಿಗೆ ಇದರಿಂದ ಒಂದು ಪ್ರಯೋಜನ ಆಗಲಿ ಅಂತ ನಾನು ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.